ನಮಸ್ತೆ. ನಾನಿವತ್ತು ಅಡಿಕೆ ಗಿಡ ನೆಡುವವರ ಜೊತೆಗೆ ಇದ್ದೇನೆ. ಸಾಧಾರಣ ಒಂದು 3,000 ಅಡಿಕೆ ಗಿಡ ನೆಡ್ತಾ ಇದ್ದಾರೆ ಈ ಜಾಗದಲ್ಲಿ. ಪುತ್ತೂರು ತಾಲೂಕಿನ ಸರ್ವೆ ಅಂತೇಳಿ ಈ ಜಾಗದ ಹೆಸರು. ಸೈಗನ್ ಅಂತ ಹೇಳಿದ್ರೆ ಸುವರ್ಣ ಮಂಗಳ ಅಂತ ಹೇಳಿ ಹೆಸರು ಈ ಅಡಿಕೆದು. 2 ನೀರಿನ ಗಿಡ ಇದೀಗ. 2 ನೀರಿನ ಗಿಡ ಅಂತ ಹೇಳಿದ್ರೆ 2 ಸಲ ನೀರು ಕೊಟ್ಟಾಗಿದೆ ಅಂತ ಹೇಳಿ ಅರ್ಥ. ಬೀಜ ನೆಟ್ಟು ಒಂದು ಮಳೆಗಾಲ ಕಳೆದು ಮತ್ತೊಂದು ಬೇಸಿಗೆಯಲ್ಲಿ ನೀರು ಕೊಟ್ಟಾಗಿದೆ, ಅಷ್ಟು ದೊಡ್ಡದಾಗಿದೆ. ಗಿಡ ದೊಡ್ಡ ಆದ್ರೆ ತೊಂದರೆ ಏನಿಲ್ಲ, ಆದ್ರೆ ಜಾಗರೂಕತೆಯಿಂದ ನೋಡಿಕೊಳ್ಬೇಕು. ತೊಟ್ಟೆ ದೊಡ್ಡದಾಗಿರ್ಬೇಕು, ಮತ್ತೆ ಗಿಡ ನೆಡುವಾಗ ಸ್ವಲ್ಪ ಜಾಗರೂಕತೆ ಮಾಡಿಕೊಳ್ಬೇಕು. ಗಿಡ ನೆಡುವಾಗ ಇದರ ಮೇಲಿನ ತುದಿಯನ್ನು ಕಟ್ ಮಾಡಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಇದು ಬಗ್ಗಿ ಗಿಡ ಹಾಳಾಗುವ ಚಾನ್ಸ್ ಇದೆ. ಮಳೆಗಾಲದಲ್ಲಿ ನೆಡುವ ಕಾರಣ ಇದು ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಅದರಿಂದಾಗಿ ಇದರ ತುದಿಯನ್ನು ಕಟ್ ಮಾಡಿ ಗಿಡ ನೆಡುವ ಕ್ರಮ. ನಾನು ಮೊದಲೇ ಹೇಳಿದ ಹಾಗೆ 3,000 ಗಿಡ ನೆಡ್ತಾ ಇದ್ದಾರೆ. ಸ್ವಲ್ಪ ಏರಿಳಿತ ಇರುವಂಥ ಜಾಗ, ಗುಡ್ಡ ಜಾಗ. ಹಾಗಾಗಿ 3,000 ಗಿಡ ನೋಡ್ಲಿಕ್ಕೂ ಕೂಡ ಚಂದ ಕಾಣಬೇಕಲ್ಲ. ಗಿಡ ನೆಡುವಾಗ ಈ ರೀತಿ ಬಳ್ಳಿ ಕಟ್ಟಿಕೊಳ್ಬೇಕು, ಇಲ್ಲದ್ರೆ ಕೋರೆ ಆಗ್ತದೆ, ಒಂದು ಚಂದವೂ ಕಾಣೋದಿಲ್ಲ. ಗಿಡ ಹತ್ರ ದೂರ ಎಲ್ಲ ಆದರೆ ಸರಿಯಾಗಿ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತದೆ. JCBಯಲ್ಲಿ ಗುಂಡಿ ಮಾಡಿರ್ತಾರಲ್ಲ, ಅದರಿಂದ ಸ್ವಲ್ಪ ಮಣ್ಣು ಮುಚ್ಚಿ ಎಲ್ಲ ಸ್ಮೂತ್ ಆಗಬೇಕು. ಆ ಜಾಗ ಉದುರು ಆಗಬೇಕು ಬುಡ. ಅದ ನಂತರ ಗಿಡ ನೆಡುವಷ್ಟು ಜಾಗ ಮಾತ್ರ ಗುಂಡಿ ಮಾಡಿ ಆ ಜಾಗದಲ್ಲಿ ಗಿಡ ನೆಡುವಂಥದ್ದು. ಓಕೆ, 207 ಎತ್ತೋಡು ಅವು 89 ಸ್ವಲ್ಪ 89 207 89 ಮತ್ತೆ ಇದೀಗ ಮಳೆಗಾಲದಲ್ಲಿ ನೆಡ್ತಾ ಇರೋದು. ಮಳೆಗಾಲದಲ್ಲಿ ಬರುವ ನೀರು ಗಿಡದ ಬುಡಕ್ಕೆ ಬಂದು ನಿಲ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಬದಿಯಲ್ಲೆಲ್ಲ ಕಟ್ಟೆ ರೀತಿ ಕಟ್ತಾ ಇದ್ದಾರೆ ನೋಡಿ, ತ್ರಿಕೋನಾಕಾರದಲ್ಲಿ. ಗಿಡ ನೆಡ್ತಾ ಇರುವಾಗಲೇ ಸೈಡಿಂದ ಈ ಕೆಲವು ಜನರು ಮಣ್ಣನ್ನು ತೆಗೆದು ಈ ಸೈಡ್ ಕಟ್ಟೆ ಕಟ್ತಾರೆ ಸುತ್ತ ಕೂಡ. ಆಗ ಮೇಲಿಂದ ಕೆಳಗೆ ರಭಸದಲ್ಲಿ ಬರುವ ನೀರು ಒಳಗೆ ಹೋಗುದಿಲ್ಲ, ಗಿಡಗಳಿಗೆ ಏನು ತೊಂದರೆ ಉಂಟು ಮಾಡುವುದಿಲ್ಲ. ಮತ್ತೊಂದು, ಗಿಡ ನೆಟ್ಟಾದ ನಂತರ ಈ ತರ ಹಸಿರೆಲೆ ಗೊಬ್ಬರ ಅಥವಾ ಇದರ ಅಡಿಕೆ ಮರದ ಸೋಗೆಯನ್ನು ಈ ರೀತಿ ಮುಚ್ಚಿಗೆ ಹಾಕಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ರಭಸದಲ್ಲಿ ಮಳೆಗಾಲದಲ್ಲಿ ಬರುವಂಥ ನೀರು ಇದರ ಬುಡಕ್ಕೆ ಬಂದರೂ ಕೂಡ ಯಾವುದೇ ಮಣ್ಣು ಇದರ ಮೇಲೆ ಬಿದ್ದು ಗಟ್ಟಿಯಾಗುವುದಿಲ್ಲ. ಮತ್ತೊಂದು, ಮಳೆ ನೀರು ಕೂಡ ಮೇಲಿಂದ ಬಿದ್ದು ಮಣ್ಣಿನ ಸವಕಳಿ ಆಗುವುದಿಲ್ಲ. ಮತ್ತೊಂದು, ಇದು ಗೊಬ್ಬರ ಕೂಡ ಆಗ್ತದೆ. ಹಾಗಾಗಿ ಮಳೆಗಾಲದ ನೀರು ಹೋಗಲಿಕ್ಕೆ ಈ ರೀತಿ ಉಜ್ಜುರು ಕಣಿ ಕೂಡ ಮಾಡಬೇಕಾಗ್ತದೆ. ಕೆಲವು ಜಾಗದಲ್ಲಿ ಈ ರೀತಿ ಕಟ್ಟೆ ಕೂಡ ಕಟ್ಟಬೇಕಾಗ್ತದೆ. ಏರು ತಗ್ಗಿ ಇದ್ರೆ, ತುಂಬ ಇಳಿಜಾರಿ ಇದ್ರೆಲ್ಲ ಈ ರೀತಿ ಕಟ್ಟೆಯೂ ಕಟ್ಟಬೇಕು, ಉಜ್ಜುರು ಕಣಿ ಕೂಡ ಮಾಡಬೇಕು.
ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ವಿಡಿಯೋ ಇಷ್ಟವಾದರೆ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಧನ್ಯವಾದಗಳು.